ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ಚಿಕ್ಕ ಮಸಾಲೆ ನಮ್ಮ ಮೈಂಡ್ ಪವರನ್ನು ಜಾಸ್ತಿ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರೆ ನೀವು ನಂಬ್ತೀರಾ? ಖಂಡಿತವಾಗಿ ನಂಬಲೇಬೇಕು. ಯಾಕಂದರೆ ಇದು ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು ಮತ್ತು ಏಕಾಗ್ರತೆಯನ್ನು ಕೂಡ ಇದು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಅಲ್ಲದೆ ನಮ್ಮ ದೇಹದ ಆರೋಗ್ಯವನ್ನು ಕೂಡ ಇದು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿರುವಂಥದ್ದು. ಅಂದರೆ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ಚಿಕ್ಕ ಮಸಾಲೆ ಅಂದರೆ ಅದು ಕರಿಮೆಣಸು. ಈ ಕರಿಮೆಣಸಿಗೆ ಹಿಂದಿನ ಕಾಲದಲ್ಲಿ ಬಂಗಾರದಷ್ಟೇ ಬೆಲೆ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಬಂಗಾರವನ್ನು ಕೊಟ್ಟು ಈ ಕರಿಮೆಣಸನ್ನು ಕೊಂಡುಕೊಳ್ಳುವಂಥ ಒಂದು ಸಂಪ್ರದಾಯ ಇತ್ತು ಅಂತ ಹೇಳ್ಬೋದು. ಹಾಗಾದರೆ ಇದರ ಒಂದು ನಿಜವಾದ ಶಕ್ತಿ ಏನು? ಇದು ನಿಜವಾಗಿಯೂ ನಮ್ಮ ಮೈಂಡ್ ಪವರನ್ನು ಜಾಸ್ತಿ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆಯಾ? ಇದರಲ್ಲಿ ಇರತಕ್ಕಂಥ ಪೈಪರಿನ್ ಅನ್ನುವಂಥ ಅಂಶ ಇದೆಯಾ ಮತ್ತು ಇತರೆ ಅದರ ಮಹತ್ವ ಏನು ಮತ್ತು ಹೆಚ್ಚಾಗಿ ಇದನ್ನು ಅರಿಶಿಣದೊಂದಿಗೆ ಯಾಕೆ ಬೆಳೆಸಬೇಕು ಅಂತ ಹೇಳ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನೋಡ್ತಾ ಇದ್ದೀರಾ ಮಾಚುಗುಂಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ಮೊದಲು ನಾವು ಕರಿಮೆಣಸು ಅಂದರೆ ಏನು ಅನ್ನೋದನ್ನು ನೋಡೋಣ. ಕರಿಮೆಣಸು ಅತ್ಯಂತ ಒಂದು ಜನಪ್ರಿಯವಾದಂಥ ಒಂದು ಮಸಾಲೆ ಅಂತ ಹೇಳ್ಬೋದು. ಇದನ್ನು ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆ ಅಡಿಗೆಯಲ್ಲಿ ಮತ್ತು ಆಯುರ್ವೇದದಲ್ಲಿ ಬಳಸ್ತಾ ಇದ್ದಂಥ ಒಂದು ದಾಖಲೆಗಳು ಸಿಕ್ಕಿರುವಂಥದ್ದು. ಇದು ಪೈಪರ್ ನಿಕ್ರಮ್ ಅನ್ನುವಂಥ ಒಂದು ಸಸ್ಯದಿಂದ ಪಡೆದುಕೊಂಡಂಥ ಒಂದು ಹಣ್ಣನ್ನು ಒಣಗಿಸಿ ಅದನ್ನು ಮಸಾಲೆಯಲ್ಲಿ ಉಪಯೋಗ ಮಾಡುವಂಥ ಒಂದು ರೂಢಿಯನ್ನು ಭಾರತೀಯರು ತಂದಿರುವಂಥದ್ದು. ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ಅಂದರೆ ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಿರುವಂಥ ಒಂದು ಬೆಳೆಯಾಗಿ ಇದು ಇದ್ದಿರುವಂಥದ್ದು. ಇದು ಖಾರವನ್ನು ಹೊಂದಿರುವಂಥದ್ದು. ಖಾರವನ್ನು ಮಾತ್ರವಲ್ಲದೆ ಇನ್ನು ಆರೋಗ್ಯಕ್ಕೆ ಒಂದು ಸಹಕಾರಿಯಾಗುವಂಥ ಒಂದು ಅಂಶಗಳನ್ನು ಈ ಮಸಾಲೆ ಹೊಂದಿರುವಂಥದ್ದು. ಅದರಲ್ಲಿ ಮುಖ್ಯವಾದ ಒಂದು ಅಂಶ ಅಂದರೆ ಪೈಪರಿನ್ ಅನ್ನುವಂಥ ಒಂದು ಅಂಶ. ಕರಿಮೆಣಸು ಇವತ್ತು ಖಾರವಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಈ ಪೈಪರಿನ್ ಅನ್ನುವಂಥ ಒಂದು ಅಂಶ. ಈ ಪೈಪರಿನ್ ಅನ್ನುವಂಥ ಅಂಶ ಪೋಷಕಾಂಶಗಳನ್ನು ಹೀರಿಕೊಳ್ಳುವಲ್ಲಿ ಇದು ಸಪೋರ್ಟ್ ಮಾಡುವಂಥದ್ದು ಮತ್ತು ನರಮಂಡಲಕ್ಕೆ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಪೋಷಕಾಂಶಗಳನ್ನು ಇದು ಹೀರಿಕೊಂಡು ಅವುಗಳಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಡಲಿಕ್ಕೆ ಇದು ಸಪೋರ್ಟ್ ಮಾಡುವಂಥದ್ದು. ಆದ್ದರಿಂದ ಇದನ್ನು ನರಮಂಡಲಕ್ಕೆ ಮತ್ತು ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಜಾಸ್ತಿ ಬಳಸುವಂಥದ್ದು ಅಂತ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕರಿಮೆಣಸು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜ್ಞಾಪಕ ಶಕ್ತಿಗೆ, ನಮ್ಮ ಮೈಂಡ್ ಪವರ್ಗೆ ಹೇಗೆ ಸಹಕಾರಿ ಆಗುವಂಥದ್ದು ಅನ್ನೋದನ್ನು ಡೀಟೇಲ್ ಆಗಿ ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಯಾವುದೇ ಒಂದು ವಿಷಯವನ್ನು ನಾವು ಓದಿದಾಗ ಅಥವಾ ಕಲಿತಾಗ ಅಥವಾ ಕೇಳಿದಾಗ ಅಥವಾ ನೋಡಿದಾಗ ಅವನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು, ಅವನ್ನ ಸೇವ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಮೈಂಡು ಮಾಡುವಂಥದ್ದು ಮತ್ತು ಅವನ್ನ ಅವಶ್ಯ ಬಂದಾಗ ಬಿತ್ತರಿಸುವಂಥ ಒಂದು ಕ್ರಿಯೆಯನ್ನು ಈ ಮೆದುಳು ಮಾಡುವಂಥದ್ದು. ಇದಕ್ಕೆ ಸಪೋರ್ಟಿವಾಗಿ ಈ ಪೈಪರಿನ್ ಅನ್ನುವಂಥ ಅಂಶ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಅಂದರೆ ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡಿ ನಾವು ಓದಿದ್ದನ್ನು, ನಾವು ತಿಳಿದುಕೊಂಡಿದ್ದನ್ನು ಅದನ್ನು ಸೇವ್ ಮಾಡಿಕೊಂಡು ಅದು ಬೇಕಾದಾಗ ಅದನ್ನು ಬಿತ್ತರಿಸಲಿಕ್ಕೆ, ಪ್ರೆಸೆಂಟ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುವಂಥದ್ದು ಅಂತ ಹೇಳ್ಬೋದು. ಏಕಾಗ್ರತೆಯನ್ನು ಸಾಧಿಸುವುದು. ಮೊಬೈಲನ್ನು ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಈ ಕಾನ್ಸಂಟ್ರೇಷನ್ನು ಅಂದರೆ ಏಕಾಗ್ರತೆಯನ್ನು ಸಾಧಿಸುವುದು ಒಂದು ಸವಾಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳು ಈ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡುತ್ತಿರುವುದರಿಂದ ಅವರಿಗೆ ಸರಿಯಾಗಿ ಓದಲಿಕ್ಕೆ, ಸರಿಯಾಗಿ ನೆನಪಿಟ್ಟುಕೊಳ್ಳಲಿಕ್ಕೆ ಮತ್ತು ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ಇದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕಾಗಿ ಕರಿಮೆಣಸಲ್ಲಿ ಇರುವಂಥ ಒಂದು ಪೈಪರಿನ್ ಅನ್ನುವಂಥ ಒಂದು ಅಂಶ ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಅಂದರೆ ಕಾನ್ಸಂಟ್ರೇಷನನ್ನು ಅಂದರೆ ಏಕಾಗ್ರತೆಯನ್ನು ಮಾಡಿಕೊಳ್ಳಲಿಕ್ಕೆ ಅದು ಸಪೋರ್ಟ್ ಮಾಡುತ್ತದೆ ಅಂತ ಹೇಳ್ಬೋದು. ಈ ಕರಿಮೆಣಸು ಹೊಟ್ಟೆಯ ಆರೋಗ್ಯಕ್ಕೆ ಕೂಡ ಇದು ಸಹಕಾರಿಯಾಗಿರುವಂಥದ್ದು. ನಾವು ಊಟ ಮಾಡಿದಾಗ ಅದರ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಇದು ಜೀವಕೋಶಗಳಿಗೆ ಒಂದು ಶಕ್ತಿಯನ್ನು ತುಂಬುವಂಥದ್ದು. ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣದಂಥ ಸಮಸ್ಯೆಗಳಿಂದ ಇದು ಬಚಾವ್ ಮಾಡುವಂಥದ್ದು ಮತ್ತು ಯಾವುದೇ ಒಂದು ಕಾಯಿಲೆ
ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆ ಬರದಂತೆ ಇದು ಈ ಕರಿಮೆಣಸು ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಂಥ ಆರೋಗ್ಯಕರ ಮಾಹಿತಿಯನ್ನು ತಮ್ಮ ಮುಂದೆ ತೋರದೆ ಬಾಚುಗುಂಡಿ ಪುರುಷನ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಇಂಥ ಆರೋಗ್ಯಕರ ಮಾಹಿತಿಯನ್ನು ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ತಮ್ಮ ಮುಂದೆ ತರೋದಕ್ಕೆ ಬಾಚುಗುಂಡಿ ಪುರುಷ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಈ ಕರಿಮೆಣಸಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇನ್ನು ಮುಖ್ಯವಾಗಿ ಅರಿಶಿಣದೊಂದಿಗೆ ಈ ಕರಿಮೆಣಸನ್ನು ಹೇಗೆ ಬಳಸ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಅರಿಶಿಣದಲ್ಲಿ ಕರ್ಕುಮಿನ್ ಅನ್ನುವಂಥ ಒಂದು ಆರೋಗ್ಯಕರ ಅಂಶ ಇರುವಂಥದ್ದು. ಈ ಆರೋಗ್ಯಕರ ಅಂಶವನ್ನು ಹೀರಿಕೊಳ್ಳುವಲ್ಲಿ ನಮ್ಮ ಶರೀರ ಫೇಲಾಗುವಂಥದ್ದು, ಅಂದರೆ ಅದರ ಪೂರ್ತಿ ಅಂಶವನ್ನು ಹೀರಿಕೊಳ್ಳುವಲ್ಲಿ ನಮ್ಮ ಶರೀರ ಫೇಲಾಗುವಂಥದ್ದು. ಇದಕ್ಕೆ ಸಪೋರ್ಟಿವಾಗಿ ಈ ಕರಿಮೆಣಸಲ್ಲಿ ಇರತಕ್ಕಂಥ ಒಂದು ಪೈಪರಿನ್ ಅನ್ನುವಂಥ ಒಂದು ಅಂಶ ನಮಗೆ ಸಪೋರ್ಟ್ ಮಾಡುವಂಥದ್ದು. ಅಂದರೆ ಕರ್ಕುಮಿನಲ್ಲಿ ಇರತಕ್ಕಂಥ ಒಂದು ಅಂಶವನ್ನು ಸತ್ವವನ್ನು ಪೂರ್ತಿಯಾಗಿ ಹೀರಿಕೊಳ್ಳಲಿಕ್ಕೆ, ಅಂದರೆ 2000% ಜಾಸ್ತಿ ಹೀರಿಕೊಳ್ಳಲಿಕ್ಕೆ ಇದು ನಮಗೆ ಸಪೋರ್ಟ್ ಮಾಡುತ್ತದೆ ಅಂತ ಹೇಳ್ಬಹುದು. ಈ ಕರಿಮೆಣಸಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರುವಂಥದ್ದು. ಇದರಿಂದಾಗಿ ನಮಗೆ ಹೆಚ್ಚಿನ ಒಂದು ರೋಗ ನಿರೋಧಕ ಶಕ್ತಿ ಸಿಗುವಂಥದ್ದು. ಈ ಕರಿಮೆಣಸನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ನಾವು ಸಾಮಾನ್ಯವಾಗಿ ಕಾಣುವಂಥ ಶೀತ ಮತ್ತು ಕೆಮ್ಮಿನಿಂದ ಬೇಗನೆ ಗುಣಮುಖರಾಗಬಹುದು ಮತ್ತು ಬರದಂತೆ ನಮ್ಮನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ಬೋದು. ಯಾಕಂದರೆ ಹಿರಿಯರು ಸಹಿತ ಇದನ್ನು, ಅಂದರೆ ಕರಿಮೆಣಸನ್ನು ಮಳೆ ಬಂದಾಗಿ ಇದನ್ನು ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಈ ಕರಿಮೆಣಸನ್ನು ಹೇಗೆ ನಾವು ಉಪಯೋಗ ಮಾಡ್ಬೋದು ಅಂತಂದರೆ ಇದನ್ನು ಅಡಿಗೆಯಲ್ಲಿ ಉಪಯೋಗ ಮಾಡಿಕೊಳ್ಬೋದು. ಅಂದರೆ ಪಲ್ಯದಲ್ಲಿ, ಸಾಂಬಾರದಲ್ಲಿ, ಸೂಪಲ್ಲಿ ಕೂಡ ಇದನ್ನು ಉಪಯೋಗ ಮಾಡಿಕೊಳ್ಬೋದು. ಆದರೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನನ್ನು ಹಾಕಿ ಅಡುಗೆಯನ್ನು ಮಾಡಿಕೊಳ್ಳುವಂಥ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಹೆಚ್ಚಾಗಿ ಸೇವನೆ ಮಾಡೋದರಿಂದ ಇದರಿಂದ ಅಡ್ಡ ಪರಿಣಾಮಗಳು ಉಂಟಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದಕ್ಕಾಗಿ ಈ ಒಂದು ಮಿತವಾಗಿ ಇದನ್ನು ಉಪಯೋಗ ಮಾಡುವುದು ಒಳ್ಳೆಯದು ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಕರಿಮೆಣಸಿನ ಆರೋಗ್ಯಕರ ಗುಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದೇ ರೀತಿಯಾಗಿ ವೈಜ್ಞಾನಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಇದೇ ರೀತಿಯಾಗಿ ಮುಖ್ಯವಾದಂಥ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.